ನಮಸ್ಕಾರ ಟ್ರೇಡರ್ಸ್. ಸೊ ನಿಮಗೂ ಅನಿಸುತ್ತಾ ಜಾಸ್ತಿ ದುಡ್ಡು ಇದ್ದರೆ ಅದೇ ಥರ ಒಳ್ಳೆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಡೀಪ್ ಫಿನಾನ್ಷಿಯಲ್ ನಾಲೆಡ್ಜ್ ಇದ್ದರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡೋಕ್ಕಾಗತ್ತೆ ಅಂತ ನಿಮಗೂ ಇದು ಅನಿಸಿದರೆ ಈ ಒಂದು ಸಿಹಿ ಸುದ್ದಿ ನಿಮಗೋಸ್ಕರ. ಇದೇನೂ ಇಲ್ಲದೆ ಕೂಡ ನೀವು ವೆಲ್ತ್ನ ಜನ್ರೇಟ್ ಮಾಡ್ಬೋದು. ಬನ್ನಿ ಈ ಒಂದು ವಿಡಿಯೋಲಿ ನಾನು ನಿಮಗೆ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಝೀರೋ ಅಥವಾ ಸ್ಕ್ರ್ಯಾಚಿಂದ ಹೆಂಗೆ ಬಿಲ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ವೆಲ್ತ್ ಕ್ರಿಯೇಷನ್ ಇರೋ ಮೈಂಡ್ಸೆಟ್ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡಿರೋದು. ನಾನು ಕೂಡ ನನ್ನ ಇನಿಷಿಯಲ್ ಡೇಸಲ್ಲಿ ಮಾಡಿದ ತಪ್ಪುಗಳನ್ನು ನೀವು ಯಾರು ರಿಪೀಟ್ ಮಾಡಬಾರ್ದು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋನ ನೀವು ಕೂಡ ಕೊನೆ ತನಕ ನೋಡಿ ಮರಿಬೇಡಿ. ಸೊ ಬನ್ನಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿ ಕಲ್ತ್ಕೊಳ್ಳೋಣ. ಸೊ ಮೊದಲನೇ ಸ್ಟೆಪ್ ಏನು, ನಿಮ್ಮ ಗುರಿನ ನೀವು ಮಾರ್ಕ್ ಮಾಡಿಟ್ಕೋಬೇಕು. ಏನಕ್ಕೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ಹೂಡಿಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕು. ಒಂದು ಕಾರಣ ಇರಬೇಕು. ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಹೂಡಿಕೆ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ ಬರೋಕ್ಕಾಗೋದಿಲ್ಲ. ಏನಕ್ಕೆ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ? ದುಡ್ಡಿನ ಕೈಯಲ್ಲೇ ದುಡಿಸೋದಕ್ಕೆ ಬರ್ತಾರೆ ಅಲ್ವಾ? ಸೊ ನಿಮ್ಮ ಗುರಿ ಏನಿರಬೇಕು, ವರ್ಷಕ್ಕೆ ನನಗೆ 20-25% ಬಂದರೆ ಅದಕ್ಕಿಂತ ಒಳ್ಳೆ ರಿಟರ್ನ್ ಕೊಡುವ ಯಾವುದೇ ಫೀಲ್ಡು ಇದುವರೆಗೂ ಸೃಷ್ಟಿ ಆಗಿಲ್ಲ, ಆಗೋದೂ ಇಲ್ಲ. ಯಾಕಂದರೆ ಇದನ್ನು ಉದಾಹರಣೆ ಮೂಲಕ ನೋಡಿ ತಿಳ್ಕೊಂಡ್ರೆ, ಇವತ್ತಿನ ಡೇಟಿಗೆ ಮ್ಯೂಚುವಲ್ ಫಂಡ್ 12-13% ಕೊಡುತ್ತೆ. ನಿಮಗೆ ರಿಯಲ್ ಎಸ್ಟೇಟ್ ಒಂದು 10-15%, ಮ್ಯಾಕ್ಸಿಮಮ್ 20% ಹೋಗುತ್ತೆ ಯಾವುದೋ ಒಂದು ವರ್ಷದಲ್ಲಿ. ಗೋಲ್ಡು ಸಿಲ್ವರ್ ಈ ವರ್ಷ ಒಂದು ಹ್ಯೂಜ್ ರಿಟರ್ನ್ ಕೊಟ್ಟಿದೆ, ಆದರೆ ಪ್ರತಿ ವರ್ಷವೂ ಇದೇ ಥರ ಕೊಡೋದಿಲ್ವಲ್ಲ. ಸೊ ಯಾವುದೇ ಒಂದು ಫೀಲ್ಡ್ ನನಗೆ ಕನ್ಸಿಸ್ಟೆಂಟಾಗಿ 20-25% ವರ್ಷದಿಂದ ವರ್ಷ ಕೊಡ್ತಾ ಇದೆಯಲ್ಲ, ಇಂಥ ಒಂದು ಫೀಲ್ಡು ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ನೀವು ವೆಲ್ತ್ನ ಮ್ಯಾನೇಜ್ ಮಾಡಬೇಕು, ವೆಲ್ತ್ನ ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇದಕ್ಕೆ ಒಂದು ಉದಾಹರಣೆ ಏನು ಕೊಡೋಣ ಅಂದರೆ, ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ 1 ಲಕ್ಷ ಹೂಡಿಕೆ ಮಾಡಿದ್ದೀರಾ ಅಂತ ತಿಳ್ಕೊಳೋಣ. ನಿಮ್ಮ 1 ಲಕ್ಷದ ಹೂಡಿಕೆ ಪ್ರತಿ ವರ್ಷ 25,000 ರೂಪಾಯಿಯಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ಆವಾಗ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ 20-25% ಲಾಭ ಮಾಡ್ದಂಗೆ. ಸೊ ಒಂದು ಒಳ್ಳೆ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಿಟ್ಟರೆ ಸಾಕು, ನಿಮಗೆ ಒಂದು ಒಳ್ಳೆ ರಿಟರ್ನ್ ಬರೋ ಸಾಧ್ಯತೆಗಳು ಇರುತ್ತೆ. ಇದಕ್ಕೆ ಒಂದು ಪರ್ಫೆಕ್ಟ್ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು. ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇರಬೇಕು, ಅದ್ರ ಜೊತೆಗೆ ನನಗೆ ಡೀಪ್ ಫಿನಾನ್ಷಿಯಲ್ ನಾಲೆಡ್ಜ್ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಸುಳ್ಳು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಬೇಕಾಗಿರೋದೇ ಒಂದೇ ಒಂದು ಮಂತ್ರ, ದಟ್ ಈಸ್ ಡಿಸಿಪ್ಲಿನ್. ಸೊ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಇದನ್ನು ಫಸ್ಟ್ ನೀವು ಗುರಿನ ಬರ್ಕೋಬೇಕು. ಸ್ಟೆಪ್ ನಂಬರ್ 1, ಡಿಫೈನ್ ಯುವರ್ ಗೋಲ್. ನೀವೇನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅಂತ ಈ ಗುರಿನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ಏನು ಅಂತ ಕೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಶೇರ್ಗೆ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ನೀವು ಈ ಒಂದು ಪ್ರಶ್ನೆನ ಕೇಳ್ಕೋಬೇಕಾಗತ್ತೆ. ಏನು ಅಂತ ಕೇಳಿದ್ರೆ, ನಾನು ಏನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇರೋದು ಕಾರಣ ಏನು? ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಬೇಕಾ, ರಿಟೈರ್ಮೆಂಟ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನ, ಅಥವಾ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನ? ಈ ಒಂದು ಪಾಯಿಂಟ್ನ ನೀವು ಕ್ಲಾರಿಟಿ ಆಗಿರಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವೆಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ? ವರ್ಷಕ್ಕೆ ಒಂದು 20-25% ರಿಟರ್ನ್ ಕೊಡುವ ಏಕೈಕ ಒಂದು ಫೀಲ್ಡ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಲ್ವಾ? ಸೊ ನೀವು ಅಕಸ್ಮಾತ್ ಒಂದು ಉದಾಹರಣೆಯಿಂದ ತಿಳ್ಕೊಳ್ಳೋಣ ಬನ್ನಿ. ನೀವು ಅಕಸ್ಮಾತ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ, 1 ಲಕ್ಷ ರೂಪಾಯಿ ಇವತ್ತಿನ ಡೇಟ್ಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೆ, ನೀವು ವರ್ಷಕ್ಕೆ 20-25,000 ರೂಪಾಯಿ ದುಡಿಮೆ ಮಾಡೋದಕ್ಕೋಸ್ಕರ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಅದು ಬಿಟ್ಟು ನಾನು ಇವತ್ತು 1 ಲಕ್ಷ ಹಾಕಿದ್ದೀನಿ, ನಾಳೆ ಬೆಳಗ್ಗೆ 1 ಲಕ್ಷ ಲಾಭ ಮಾಡಿಕೊಡಪ್ಪ, ಈ ಒಂದು ಮೈಂಡ್ಸೆಟ್ಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಮಾರ್ಕೆಟಿಂದ ವಾಶೌಟ್ ಆಗ್ತಾರೆ, ಅವರು ಹ್ಯೂಜ್ ಲಾಸ್ ಮಾಡ್ಕೊತಾರೆ. ಸೊ ಇಂಥವರಿಗೆ ಸ್ಟಾಕ್ ಮಾರ್ಕೆಟ್ ಒಂಥರ ನರಕ. ಸೊ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡವ್ರಿಗೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಒಂದು ಅದ್ಭುತವಾದ ಫೀಲ್ಡ್.
ಸೊ ನೀವು ಕೂಡ ಹಲವಾರು ಡಿಗ್ರಿಗಳನ್ನ ತೊಗೊಂಡಿರ್ತೀರ, ಇಂಜಿನಿಯರಿಂಗ್ ಆಗಿರಲಿ, ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಇನ್ನೂ ಹಲವಾರು ಡಿಗ್ರಿಗಳಿರುತ್ತೆ. ಸೊ ಇದಕ್ಕೆ ನಿಮಗೆ 3-4 ವರ್ಷ, 5 ವರ್ಷ, 10 ವರ್ಷ ಮೆಡಿಕಲ್ ಮಾಡೋರಿಗೆ ಎಲ್ಲ ಯೂಸ್ ಆಗಿರುತ್ತೆ. ಏನಕ್ಕೆ? ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಬರೋದಕ್ಕೆ. ಆದರೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಇವತ್ತು ಹೂಡಿಕೆ ಮಾಡಿ ನಾಳೆ ಬೆಳಗ್ಗೆನೇ ನಾನು ಲಾಭ ಮಾಡಿಬಿಡ್ಬೇಕಪ್ಪ, ಈ ಒಂದು ಮೈಂಡ್ಸೆಟ್ಟಿಂದ ಮಾಡೋರು ಖಂಡಿತವಾಗ್ಲೂ ದುಡ್ಡನ್ನ ದುಡಿಯೋದಕ್ಕಾಗೋದಿಲ್ಲ. ಮಿನಿಮಮ್ ಆದರೂ 3 ತಿಂಗಳು ಅವರಿಗೆ ಟೈಮ್ ಕೊಡಬೇಕು, ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಇಲ್ಲಿ ಅವರು ಹೂಡಿಕೆ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅವರು 3 ತಿಂಗಳು ಮಿನಿಮಮ್ ಆದರೂ ಕಾಯಬೇಕು. ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಸ್ಟಾಕ್ ಏನಕ್ಕೆ ಬೀಳ್ತಾ ಇದೆ, ಸ್ಟಾಕ್ ಏನಕ್ಕೆ ಏರ್ತಾ ಇದೆ, ಕ್ವಾರ್ಟರ್ಲಿ ರಿಸಲ್ಟ್ ಅಂದರೆ ಏನು, ಇಯರ್ಲಿ ರಿಸಲ್ಟ್ ಅಂದರೆ ಏನು, ಸೊ ಆಡಿಟ್ ಅಂದರೆ ಏನು, ಸೊ ಇದನ್ನೆಲ್ಲ ತಿಳ್ಕೊಂಡಾಗಲೇ ಅವರು ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳಕ್ಕಾಗೋದು. ಅಷ್ಟು ಸುಲಭವಾಗಿ ಅವರು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಬೇಸಿಕ್ ನಾಲೆಡ್ಜ್ ಇದ್ದರೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಬಂದು ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಕಂಪ್ಲೀಟ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ನಿಮಗೂ ಕೂಡ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗ್ಲೂ ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ನೀವು ಕೂಡ ಕರೆ ಮಾಡ್ಬೋದು. ಸೊ ನನಗೆ ಗೊತ್ತಿರೋ ಪ್ರಕಾರ 99% ಆಫ್ ದಿ ಪೀಪಲ್ ಮಾಡೋದು ಒಂದೇ ಮಿಸ್ಟೇಕು ಸ್ಟಾಕ್ ಮಾರ್ಕೆಟಲ್ಲಿ. ಏನು ಅಂತ ಕೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅ ಗೇಮ್ ಆಫ್ ಮೋಟಿವೇಶನ್, ಇಟ್ ಈಸ್ ಅ ಗೇಮ್ ಆಫ್ ಡಿಸಿಪ್ಲಿನ್. ಏನು ಅಂತ ಕೇಳಿದ್ರೆ, ಹಲವಾರು ಕಡೆ ನೋಡಿದ್ದೀನಿ, ಸುಮ್ಮನೆ ಸರ್ ನನಗೆ ಮೋಟಿವೇಶನ್ ಕೊಡಿ ಸರ್ ಟ್ರೇಡ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ, ಖಂಡಿತವಾಗ್ಲೂ ನಾನು ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ನಾನು ತುಂಬ ದುಡ್ಡು ಮಾಡಬೇಕು ಅಂತ ಇರ್ತಾರೆ. ಸೊ ಮೋಟಿವೇಶನ್ ಇದ್ದರೆ ಮಾತ್ರ ದುಡ್ಡು ಮಾಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗೋದು ಒಂದೇ ಕಾನ್ಸೆಪ್ಟ್, ಅದೇನು ಅಂದರೆ ಡಿಸಿಪ್ಲಿನ್. ಪ್ರತಿ ಸತಿನೂ ಮಾರ್ಕೆಟ್ ಕ್ರ್ಯಾಶ್ ಆದಾಗ ದುಡ್ಡನ್ನ ಹೂಡಿಕೆ ಮಾಡಬೇಕು, ಅಥವಾ ಪ್ರತಿ ಒಂದು ಹಂತಕ್ಕೆ ಒಂದು 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ಕ್ಯಾಪಿಟಲ್ ಕೂಡ ಬೆಳೆಯುತ್ತೆ. ಆದರೆ ವಿತ್ ಟೈಮ್ ಸ್ಪ್ಯಾನ್. ಇದು ಸೊ ಮಾರನೇ ದಿನವೇ ಆಗ್ತಾ ಇರೋ ಕೆಲಸ ಅಲ್ಲ, ಅಥವಾ ನೀವು ಇಂಟ್ರಾಡೇ ಮಾಡ್ತಾ ಇಲ್ಲ. ಸೊ ಇಂಟ್ರಾಡೇ ಮಾಡೋರಿಗೆ, ಅದರಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋರಿಗೆ ಯೂಜ್ ರಿಸ್ಕ್ ಇರುತ್ತೆ. ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ರಿಸ್ಕ್ ಇರೋದಿಲ್ಲ. ದಿ ಬೆಸ್ಟ್ ವೇ ಆಫ್ ಅರ್ನಿಂಗ್ ಮನಿ ಈಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಏನೂ ಟೆನ್ಷನ್ ಇಲ್ದಲೆ ಒಂದು ಒಳ್ಳೆ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಕಂಪನಿಯಲ್ಲಿ ಹಾಕೊಂಡು ಕೂತು ದುಡ್ಡು ಮಾಡ್ಬೋದು. ಸೊ ಇದು ನಿಮಗೆ ಗೊತ್ತಿತ್ತಾ? ಸೊ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೂಡ ದುಡ್ಡು ಮಾಡ್ಬೋದು, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರ ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ನೋಡಿರೋ ಪ್ರಕಾರ 99% ಆಫ್ ದಿ ಪೀಪಲ್ ಏನು ಮಾಡ್ತಾರೆ, ಒಂದು ಕನ್ಫ್ಯೂಷನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸರ್ ಇದು ಒಳ್ಳೆ ಸ್ಟಾಕಾ ಸರ್, ಈ ಸ್ಟಾಕಲ್ಲಿ ನಾನು ದುಡ್ಡು ಮಾಡ್ತೀನಾ, ಈ ಸ್ಟಾಕಲ್ಲಿ ನಾನು ದುಡ್ಡನ್ನ ಹೂಡಿಕೆ ಮಾಡಿದರೆ ನಾನು ದುಡ್ಡು ಮಾಡೋ ಸಾಧ್ಯತೆಗಳಿದೆಯಾ ಸರ್, ನೀವು ನನಗೆ ಹೇಳಿ. ಅವ್ರಿಗೆ ಕ್ಲಾರಿಟಿ ಅನ್ನೋದಿರೋದಿಲ್ಲ. ಸೊ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಅವ್ರು ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದಿಲ್ಲ. ಸರ್ ಕ್ಲಾರಿಟಿ ಅಂದರೆ ಏನು, ಫೋನ್ ಕ್ಲಾರಿಟಿನಾ ಅಂತ ಕೇಳ್ತೀರಾ ಅಥವಾ ಕ್ಯಾಮ್ರಾ ಕ್ಲಾರಿಟಿನಾ ಅಂತ ಕೇಳ್ತೀರಾ? ಸೊ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕ್ಲಾರಿಟಿ ಅಂದರೆ ಏನಿಲ್ಲ, ನೀವು ಇನ್ವೆಸ್ಟ್ ಮಾಡ್ತಾ ಇರುವ ಸ್ಟಾಕಿಗೆ ಮತ್ತು ನಿಮ್ಮ ಯೋಚನೆ ಏನಿದೆ ಅಂತ. ಸೊ ಸೆಕೆಂಡ್ ಮೇಜರ್ ಪಾಯಿಂಟ್ ಏನು, ಸೆಕೆಂಡ್ ಸ್ಟೆಪ್ ಏನು? ಸೊ ಸ್ಟಾರ್ಟ್ ಸಿಂಪಲ್. ನೀವು ಏನೇ ಮಾಡಿದ್ರು ಅಷ್ಟೇ ಒಂದು ಸಿಂಪ್ಲಿಫೈಡ್ ಆ್ಯಂಡ್ ಸಿಂಪಲ್ ವೇಯಲ್ಲಿ ಸ್ಟಾರ್ಟ್ ಮಾಡಿ. ನಾನು ನೋಡಿದ್ದೀನಿ ತುಂಬ ಜನ ಬಿಗಿನರ್ಸ್ ಏನು ಮಾಡ್ತೀರಾ, ಪೋರ್ಟ್ಫೋಲಿಯೋಲ್ಲಿ ಒಂದು 10-20 ಸ್ಟಾಕ್ಗಳನ್ನ ಆ್ಯಡ್ ಮಾಡ್ಕೊಂಬಿಡ್ತೀರಾ. ನನ್ನ ಪೋರ್ಟ್ಫೋಲಿಯೋಲಿ ಎಷ್ಟು ಸ್ಟಾಕ್ ಜಾಸ್ತಿ ಇರುತ್ತೆ ಅಷ್ಟು ನನಗೆ ಲಾಭ ಬರೋ ಸಾಧ್ಯತೆಗಳಿರುತ್ತೆ, ನನಗೆ ಅಷ್ಟೇ ಸೇಫ್ಟಿ ಇರುತ್ತೆ, ಇಂಥ ಒಂದು ತಪ್ಪು ಅಭಿಪ್ರಾಯಗಳು ಇಟ್ಕೊಂಡಿರ್ತೀರ. ಸೊ ಅದರಿಂದ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲಿ ನಿಮಗೆ ಕ್ವಾಲಿಟಿ ಸಿಗುತ್ತೆ ಅಲ್ಲಿ ನೀವು ಕ್ವಾಂಟಿಟಿನ ನೋಡಬಾರ್ದು. ಸೊ ಇಲ್ಲಿ ಏನು ಅಂತ ಕೇಳಿದ್ರೆ, ಒಂದು ಒಳ್ಳೆ ಕಂಪನಿಯಲ್ಲಿ ಒಂದು 5-10 ಒಳ್ಳೆ ಕಂಪನಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಸಾಕು. ಡಿಸಿಪ್ಲಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಷ್ಟೇ. ಸೊ ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನೀವು ಲಾರ್ಜ್ ಕ್ಯಾಪ್ ಅಥವಾ ಸ್ಟೇಬಲ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ETFs ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು, ಅಥವಾ ನೀವು ಖಂಡಿತವಾಗ್ಲೂ ಮಾರ್ಕೆಟ್ ಲೀಡರ್ಸ್ ಇರುವಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸರ್ ಮಾರ್ಕೆಟ್ ಲೀಡರ್ಸ್ ಅಂದರೆ ಏನು? ಸೊ ಈ ಮಾರ್ಕೆಟ್ ಲೀಡರ್ಸ್ ಅಂದಾಗ ನನಗೆ ಏನು ಜ್ಞಾಪಕ ಬರುತ್ತೆ ಅಂತ ಕೇಳಿದ್ರೆ, ಯಾವತ್ತೂ ಅಷ್ಟೇ ಒಬ್ಬ ರಾಜನ ಮೇಲೆ ದುಡ್ಡು ಹಾಕಬೇಕಂತೆ. ಯಾಕೆ ಅಂತ ಕೇಳಿದ್ರೆ, ಆ ರಾಜನೇ ನಿಮಗೆ ಮುಂದಡೆ ಕರ್ಕೊಂಡೋಗಿ ದುಡ್ಡು ಮಾಡ್ಸೋಕ್ಕಾಗೋದು. ಅಂದರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಮೇಜರ್ ರಾಜ ಯಾರು? HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಅದೇ ಥರ ನಿಫ್ಟಿ 50ಯಲ್ಲಿ ರಾಜ ಯಾರು? ನಮ್ಮ ರಿಲಯನ್ಸ್ ಇಂಡಸ್ಟ್ರಿ, ನಮ್ಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇನ್ಫೋಸಿಸ್, ಹಲವಾರು ಕಂಪನಿಗಳಿರುತ್ತೆ.
ಇಂಥ ಒಂದು ಸ್ಟಾಕಲ್ಲಿ ನೀವು ದುಡ್ಡನ್ನ ಹೂಡಿಕೆ ಮಾಡಿದ್ರೆ ನೀವು ಲಾಸ್ ಮಾಡೋದಕ್ಕೆ ಸಾಧ್ಯತೆಗಳೇ ಇರೋದಿಲ್ಲ. ಸೊ ಟೆಂಪರರಿ ಲಾಸ್ ಕಾಣಿಸುತ್ತೆ, ಆದರೆ ಪರ್ಮನೆಂಟ್ ಲಾಸ್ ಬರೋ ಸಾಧ್ಯತೆ ಇರೋದಿಲ್ಲ. ವಿತ್ ಟೈಮ್ ವೇಟ್ ಮಾಡಿದಾಗ ಒಂದು ಒಳ್ಳೆ ಪ್ರಾಫಿಟ್ ಖಂಡಿತವಾಗ್ಲೂ ಬರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಸ್ಟೆಪ್ ಏನು, ಅಸೆಟ್ ಅಲೋಕೇಶನ್. ಸೊ ಈ ಅಸೆಟ್ ಅಲೋಕೇಶನಲ್ಲಿ ಯಾರು ಎಡುತ್ತಾರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಅವರು ಲಾಸ್ ಮಾಡ್ಕೊಳೋದು ಖಂಡಿತ. ಸೊ ಇದಕ್ಕೊಂದು ಉದಾಹರಣೆ ಏನು ಅಂದರೆ, ನೀವು ತರಕಾರಿ ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ತರಕಾರಿ ತರೋಕ್ಕಿಂತ ಮುಂಚೆ ಎಷ್ಟು ಕೆ ಜಿ ತರಕಾರಿ ತರಬೇಕು, ಎಷ್ಟು ವೆರೈಟಿ ಅಂದರೆ ಯಾವ್ಯಾವ ತರಕಾರಿ ತರಬೇಕು ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀರ. ಸೊ ಒಂದು ಸಿಂಪಲ್ ಉದಾಹರಣೆ ಅಷ್ಟೇ. ಅದೇ ಥರ ನೀವು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆನೂ ಯಾವ್ಯಾವ ಅಸೆಟಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ನಿಮ್ಮ ದುಡ್ಡನ್ನ ಹೂಡಿಕೆ ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇದ್ದರೆ ನೀವು ಲಾಸ್ ಮಾಡ್ಕೊಳೋದಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಸೊ ಇದನ್ನು ಹೆಂಗೆ ಮಾಡೋದು ಸರ್? ಸೊ ಈ ಒಂದು ಪ್ರಶ್ನೆ ನಿಮಗೂ ಕೂಡ ಬಂದಿರುತ್ತೆ. ಸೊ 60-70% ಅಷ್ಟೇ ನಿಮ್ಮ ಕ್ಯಾಪಿಟಲ್ನ ನೀವು ಜಸ್ಟ್ ಒಳ್ಳೆ ಸ್ಟಾಕ್ಸ್ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದನ್ನು ನೀವು ಇನ್ನು 10-20% ನೀವು ಸೇಫರ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸ್ ಅಥವಾ ಡೆಪ್ಟ್ಸ್. ಸೊ ಇಂಥದ್ರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದ 5-10% ನೀವು ಕ್ಯಾಶಲ್ಲಿ ಇಟ್ಕೊಂಡು ಕೊಡ್ಬೋದು. ಸೊ ಇದನ್ನು ಯಾರು ಫಾಲೋ ಮಾಡ್ತಾರೆ ಖಂಡಿತವಾಗ್ಲೂ ಅಷ್ಟೇ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡೋದು ಖಂಡಿತ. ಸೊ ರಿಸ್ಕ್ ಅಂದರೆ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳೋದಲ್ಲ, ಆದರೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ವಲ್ಲ, ನೀವು ನಿಮ್ಮ ಡೈಲಿ ನೆಸಸರಿ ನೀಡ್ಸ್ ಕೂಡ ನಿಮಗೆ ದುಡ್ಡಿರೋದಿಲ್ಲ, ಅದು ಒಂದು ರಿಸ್ಕ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಅದನ್ನು ನೀವು ಅಸೆಟ್ ಅಲೋಕೇಶನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತ ಕೇಳಿದ್ರೆ, ನಿಮ್ಮ ಅಸೆಟ್ ಅಲೋಕೇಶನ್ ಯಾವ ಥರ ಇರಬೇಕು ಅಂತ ಕೇಳಿದ್ರೆ, ನೀವು ರಾತ್ರಿ ನಿದ್ದೆ ನೆಮ್ಮದಿಯಾಗಿ ಮಾಡಬೇಕು. ಅಂದರೆ ಸೊ ನಾನು ತುಂಬ ಜನ ನೋಡಿದ್ದೀನಿ, ಅಷ್ಟು ಟೆನ್ಷನ್ ಇರುತ್ತೆ ಮಾರ್ಕೆಟ್ ಕೆಳಗಡೆ ಬಿಡಬೇಕಾದ್ರೆ, ರಾತ್ರಿ ನಿದ್ದೆ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ರಾತ್ರಿ 1 ಗಂಟೆ 2 ಗಂಟೆಗೆ ಎದ್ಬಿಟ್ಟು ಚಾರ್ಟ್ಸ್ಗಳನ್ನ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಏನು ಇವತ್ತು ನನ್ನ ಸ್ಟಾಕ್ ಮೇಡೋಗುತ್ತಾ ಕೆಳಗೋಗುತ್ತಾ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಏನಕ್ಕಾಗತ್ತೆ ಅಂದರೆ ಅವರು ಅಸೆಟ್ ಅಲೋಕೇಶನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ಅವರು ಫೇಲ್ ಆಗ್ತಾ ಇದ್ದಾರೆ. ನಾನು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಬರೀ ದುಡ್ಡನ್ನ ಕಳ್ಕೊಂಡ್ರೆ ಮಾತ್ರ ಅದೊಂದು ರಿಸ್ಕ್ ಅಲ್ಲ. ನಿಮಗೆ ಬೇಕಾದಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಇಟ್ ಈಸ್ ದಿ ಬಿಗ್ಗೆಸ್ಟ್ ರಿಸ್ಕ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಈ ಒಂದು ಪಾಯಿಂಟ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಕನ್ಸಿಸ್ಟೆನ್ಸಿ ವರ್ಸಸ್ ಟೈಮಿಂಗ್. ಅಂದರೆ ಕರೆಕ್ಟ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನಾನು ದುಡ್ಡು ಮಾಡ್ತೀನಿ. ಈ ಒಂದು ಮೈಂಡ್ಸೆಟ್ಟಲ್ಲಿರೋರು ಖಂಡಿತವಾಗ್ಲೂ ದುಡ್ಡು ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಾಕೊತಾರೆ, ದುಡ್ಡನ್ನ ಕಳ್ಕೊತಾರೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ನಿಮ್ಮ ಹತ್ರ ಕನ್ಸಿಸ್ಟೆನ್ಸಿ ಇರುತ್ತೆ ಅವರು ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೋಬೋದು. ಸೊ ಎಲ್ಲರೂ ನನಗೆ ಕೇಳೋದೇ ಒಂದು ಪ್ರಶ್ನೆ, ಸರ್ ಈ ಒಂದು ಸ್ಟಾಕ್ನ ಪರ್ಚೇಸ್ ಮಾಡೋದಕ್ಕೆ ಇದು ಒಳ್ಳೆ ಸಮಯನಾ? ಸೊ ಟೈಮಿಂಗ್ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಸುಳ್ಳು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಅಷ್ಟೇ. ಟೈಮಿಂಗ್ ಯಾರು ಮಾಡ್ತಾರೆ ಅವ್ರು ಖಂಡಿತವಾಗ್ಲೂ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಮೊದಲು ನೀವು ಒಬ್ಬ ಶಾರ್ಟ್ ಟರ್ಮ್ ಟ್ರೇಡರೋ ಲಾಂಗ್ ಟರ್ಮ್ ಟ್ರೇಡರೋ ಅಂತ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಮಾರ್ಕೆಟ್ನ ಅನಲೈಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನ ನಾವು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಂತ ಕರಿತೀವಿ. ತುಂಬ ಜನ ನಾನು ನೋಡಿದ್ದೀನಿ ಅನಲೈಸ್ ಪದನ ಉಲ್ಟವಾಗಿ ಉಪಯೋಗಿಸ್ತಾರೆ. ಏನು ಅಂತ ಕೇಳಿದ್ರೆ ಪ್ರೆಡಿಕ್ಟ್ ಮಾಡ್ತಾರೆ. ಸರ್ ಇವತ್ತು ಮಾರ್ಕೆಟ್ ಇಲ್ಲಿ ನೋಡ್ರಿ 1000 ಪಾಯಿಂಟ್ ಬಿದ್ದಿದೆ, ನಾಳೆ ದಿನ ಅದು ಮೇಲ್ಗಡೆ ಹೋಗಲೇಬೇಕು ಸರ್ ಅಂತಾರೆ. ಸೊ ನಾಳೆ ನಾನು ಇವತ್ತು ದುಡ್ಡು ಹಾಕ್ಬಿಟ್ಟು ನಾಳೆ ಗ್ಯಾಪಲ್ಲಿ ದುಡ್ಡು ತೆಗೆದುಬಿಡ್ತೀನಿ ಸರ್ ಅಂತಾರೆ. ಏನಕ್ಕೆ ಅಂದರೆ ಅಲ್ಲಿ ಕೆಟ್ಟ ನ್ಯೂಸ್ ಇರುತ್ತೆ, ಮಾರ್ಕೆಟ್ ಬೀಳ್ತಾ ಇರುತ್ತೆ. ಈ ಪಾಯಿಂಟ್ನ ಅರ್ಥನೇ ಮಾಡ್ಕೊಳೋದಿಲ್ಲ. ಇದನ್ನು ನಾವು ಪ್ರೆಡಿಕ್ಷನ್ ಅಂತೀವಿ. ಅನಲೈಸ್ ಮಾಡೋರು ಯಾರು? ಇವಾಗ ಕೆಟ್ಟ ನ್ಯೂಸ್ ಇದೆ, ಮಾರ್ಕೆಟ್ ಕೆಳಗಡೆ ಬೀಳ್ತಾನೆ ಇದೆ, ಎಲ್ಲಿ ರಿವರ್ಸಲ್ ಕೊಡುತ್ತೆ ಅಲ್ಲಿ ನಾನು ದುಡ್ಡನ್ನ ಹೂಡಿಕೆ ಮಾಡ್ತೀನಿ. ಈ ಒಂದು ನಾಲೆಡ್ಜ್ ಇರೋರು ಇದನ್ನು ನಾವು ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಸೊ ನೀವು ಕೂಡ ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದ್ರೆ ನಿಮಗೆ ಬೇಕಾಗಿರೋದು ಒಂದೇ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಕ್ವಾರ್ಟರ್ಲಿ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇದೇನು ಅಂದರೆ ಪ್ರತಿಯೊಂದು ಹಂತಕ್ಕೂ ಸ್ವಲ್ಪ ಕ್ಯಾಪಿಟಲ್ನ ಡಿಪ್ಲಾಯ್ ಮಾಡ್ಕೊಂಡು ಬರ್ತಾ ಇರ್ತೀರ. ಆವಾಗ ಆ್ಯಾವ್ರೇಜ್ ಆಗಿ ನಿಮ್ಗೊಂದು ಒಳ್ಳೆ ರಿಟರ್ನ್ ಬರೋದಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಮಾರ್ಕೆಟಲ್ಲಿ ಯಾರು ದುಡ್ಡು ಮಾಡೋಕ್ಕಾಗೋದು, ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೆ ಅವರು ಮಾತ್ರ. ಸೊ ಅವರಿಗೆ ಮಾರ್ಕೆಟ್ ಖಂಡಿತವಾಗ್ಲೂ ಒಂದು ದೊಡ್ಡ ಬಹುಮಾನ ಕೊಟ್ಟೇ ಕೊಡುತ್ತೆ. ಸೊ ಯಾಕೆ ಅಂತ ಕೇಳಿದ್ರೆ ನನ್ನ ಒಂದು ಫೇಮಸ್ ಒಂದು ಲೈನ್ ಇದೆ, ಏನು ಅಂದರೆ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಂತ, ರಾತ್ರಿ ಆದಮೇಲೆ ದಿನ ಬರಲೇಬೇಕು ಅಂತ. ಅಂದರೆ ನೀವು ಪೋರ್ಟ್ಫೋಲಿಯೋ ಲಾಸ್ ನೋಡಾದ್ಮೇಲೆ ಅದು ಒಂದಲ್ಲ ಒಂದು ದಿನ ಅದು ಪ್ರಾಫಿಟ್ ಬರಲೇಬೇಕು. ಆದರೆ ಅದು ಬರೋದಕ್ಕೆ ನೀವು ಕನ್ಸಿಸ್ಟೆಂಟಾಗಿ ಮಾರ್ಕೆಟಲ್ಲಿ ಇದ್ದರೆ ಮಾತ್ರ ನೀವು ಮಾಡೋಕ್ಕಾಗೋದು. ಅದು ಬಿಟ್ಟು ನೀವು ಸುಮ್ಮನೆ ಇವತ್ತು ಬಂದೆ ಮಾರ್ಕೆಟಲ್ಲಿ ದುಡ್ಡು ಹಾಕಿದೆ, ಎಲ್ಲರ ಥರನೂ ದುಡ್ಡು ಹಾಕಿದೆ, ಒಂದಿಬ್ರಿಗೆ ಬೈಕೊಂಡೆ, ಮಾರ್ಕೆಟಲ್ಲಿ ದುಡ್ಡು ಎತ್ಕೊಂಡು ಹೊರಗಡೆ ಬಂದೆ, ಈ ಒಂದು ಮೈಂಡ್ಸೆಟ್ಟಲ್ಲಿದ್ದರೆ ಖಂಡಿತವಾಗ್ಲೂ ನೀವು ದುಡ್ಡು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮಾತ್ರ ಇನ್ವೆಸ್ಟಿಂಗಲ್ಲಿ ಡಿಸಿಪ್ಲಿನ್ ಇರೋರು ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ
ದುಡ್ಡು ಮಾಡೋಕ್ಕೆ ಸಾಧ್ಯತೆ ಇರೋದು. ಸೊ ಇದ್ರ ಜೊತೆಗೆ ನಮ್ಮ ಕೊನೆಯ ಸ್ಟೆಪ್ಪಿಗೆ ಬರೋಣ. ಕೊನೆಯ ಸ್ಟೆಪ್ ಬಂದು ರೀಬ್ಯಾಲೆನ್ಸ್ ಅಂದರೆ ಏನು? ಕೆಲವೊಂದು ಕಂಪನಿಗಳಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿರ್ತೀರ, ಆ ಕಂಪನಿಗಳು ನೀವು ತೊಗೊಂಡಾಗ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲ್ಲ, ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ ಬಂದು ಕಂಪನಿ ಲಾಸಲ್ಲೇ ಇರುತ್ತೆ. ಅಂಥ ಒಂದು ಕಂಪನಿನ ನೀವು ನಿಮ್ಮ ಲಿಸ್ಟಿಂದ ತೆಗೆದುಹಾಕಬೇಕು, ನಿಮ್ಮ ಲಾಸ್ನ ಬುಕ್ ಮಾಡಿ ಹೊರಗಡೆ ಬರಬೇಕು. ಆದರೆ ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಮಾಡೋ ಒಂದು ಮೇಜರ್ ಮಿಸ್ಟೇಕ್ ಏನು ಅಂತ ಕೇಳಿದ್ರೆ, ಯಾವ ಕಂಪನಿ ಪ್ರಾಫಿಟಲ್ಲಿರುತ್ತೆ ಆ ಕಂಪನಿನ ಕಿತ್ತಾಕಕ್ಕೆ ರೆಡಿ ಇರ್ತಾರೆ, ಆದರೆ ಯಾವ ಕಂಪನಿ ಲಾಸಲ್ಲಿರುತ್ತೆ ಆ ಕಂಪನಿನ ತೆಗೆಯೋದಕ್ಕೆ ರೆಡಿ ಇರೋದಲ್ಲ. ಯಾಕಂದರೆ ನನ್ನ ಕ್ಯಾಪಿಟಲ್ ಲಾಸ್ ಆಗೋದು ಸರಿ ಇಲ್ಲಿ, ಅಟ್ಲೀಸ್ಟ್ ನಾನು ಬೈಯಿಂಗ್ ಪ್ರೈಸಿಗೆ ಬರಲಿ, ಈ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಒಂದು ಯೋಚನೆ ಮಾಡಿ, ಯಾವ ಒಂದು ಕಂಪನಿ ನಿಮಗೆ ಪ್ರಾಫಿಟ್ ಕೊಟ್ಟಿದೆ, ಸೊ ಅವತ್ತಿಂದ ಇವತ್ತುವರೆಗೂ ಪ್ರಾಫಿಟ್ ಕೊಟ್ಟಿದೆ ಅಂದರೆ ಇನ್ನು ಮುಂದೆ ಕೂಡ ನಿಮಗೆ ಪ್ರಾಫಿಟ್ ಕೊಡುತ್ತೆ. ಅಂಥ ಒಂದು ಕಂಪನಿನ ನೀವು ಇನ್ನೂ ದುಡ್ಡನ್ನ ಹೂಡಿಕೆ ಮಾಡಬೇಕು ಹೊರತು ಅದನ್ನು ತೆಗೆಯಬಾರ್ದು. ಸೊ ಆ ಒಂದು ಕಂಪನಿಯಲ್ಲಿ ನೀವು ದುಡ್ಡು ಹೂಡಿಕೆನ ತೆಗಿಬಾರ್ದು. ಆದರೆ ಯಾವ ಕಂಪನಿ ನಿಮಗೆ ಲಾಸಲ್ಲಿದೆ ಆ ಕಂಪನಿ ನಿಮಗೆ ಇನ್ನು ಮುಂದೆ ಕೂಡ ಲಾಸ್ ಕೊಡೋ ಸಾಧ್ಯತೆಗಳಿರುತ್ತೆ. ಅದರಿಂದ ಆ ಕಂಪನಿಯಲ್ಲಿ ನೀವು ಮಾಡಿರೋ ಹೂಡಿಕೆನ ತೆಗೆಯೋದು ಒಳ್ಳೆಯದು. ಇದಕ್ಕೊಂದು ಸಿಂಪಲ್ ಆದ ಉದಾಹರಣೆ ಏನಂದರೆ, ನಿಮ್ಮ ಬಟ್ಟೆ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಟ್ಟೆಯಲ್ಲಿ ಧೂಳಿದ್ರೆ ಏನು ಮಾಡ್ತೀರಾ? ಧೂಳನ್ನ ಕೊಡೋದಕ್ಕೆ ಬಟ್ಟೆನ ಕೊಡೋತೀರಾ ಅಲ್ವಾ? ಅವಾಗೇನಾಗುತ್ತೆ, ಧೂಳೆಲ್ಲ ಸಪ್ರೇಟ್ ಹೋಗುತ್ತೆ, ನಿಮ್ಮ ಬಟ್ಟೆ ಕರೆಕ್ಟ್ ಆಗುತ್ತೆ, ಧೂಳಿರೋದೆಲ್ಲ ಹೋಗುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನಿಮ್ಮ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ನ ನೀವು ಹಂಗೆ ಉಳಿಸ್ಕೋಬೇಕು. ಸೊ ನೀವು ಮಾಡಿರೋ ತಪ್ಪುಗಳಲ್ಲಿ ಒಂದೆರಡು ಕೆಟ್ಟ ಕಂಪನಿಗಳಿರುತ್ತೆ, ಆ ಕಂಪನಿಗಳನ್ನ ಕಿತ್ತಾಕ್ಬಿಟ್ರೆ ಮುಂಚೆನೇ ನೀವು ನಿಮ್ಮ ಪ್ರಾಫಿಟಬಲ್ ರೇಷಿಯೋಗೆ ಬೇಗ ಬರ್ತೀರಾ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹಂತವಾಗಿ ರೀಬ್ಯಾಲೆನ್ಸ್ ಮಾಡಬೇಕು. ಅಂದರೆ ವರ್ಷಕ್ಕೆ 1 ಅಥವಾ 2 ಸತಿ ನೀವು ನಿಮ್ಮ ಸ್ಟಾಕ್ಗಳನ್ನ ರೀಬ್ಯಾಲೆನ್ಸ್ ಮಾಡೋದ್ರಿಂದ ನೀವು ನಿಮ್ಮ CAGR ಅಂದರೆ 20-25% ವರ್ಷಕ್ಕೆ ನಿಮ್ಮ ದುಡಿಮೆ ಮಾಡೋ ಏನು ನಿಮ್ಮ ಒಂದು ಗೋಲ್ ಇದೆ, ಖಂಡಿತವಾಗ್ಲೂ ಅದನ್ನು ಫುಲ್ಫಿಲ್ ಮಾಡ್ತೀರಾ. ಇದು ವರ್ಕ್ ಆಗೋದು ಓನ್ಲಿ ಇಫ್ ಯು ಸ್ಟೇ ಇನ್ವೆಸ್ಟೆಡ್. ಸೊ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ದುಡ್ಡು ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಮರಿದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಲಾಭ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಲಾಭ ಮಾಡಿಸಿ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಇದೇ ಥರ ಒಂದು ಉತ್ತಮವಾದ ಕಂಟೆಂಟ್ಗಳನ್ನು ಕೊಡೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇದೇ ಥರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.